ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ ಲೀಕ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇದನ್ನ ಒಬ್ಬ ವಿದ್ಯಾರ್ಥಿಯಾಗಿ ನೀವೇ ಗಮನಿಸ್ತಾ ಇದ್ದೀರಾ. ಇನ್ನೇ ನಾಳೆ ಅಂದ್ರೆ ಜುಲೈ 22ಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಹಿಯರಿಂಗ್ ಕೂಡ ಇದೆ. ಹೋಪ್ಫುಲಿ ಇದೇ ಕೊನೆ ಹಿಯರಿಂಗ್ ಆಗಿರುತ್ತೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ, ನೀವು ಕೂಡ ಅನ್ಕೊಂಡಿದ್ದೀರಾ. ಬಿಕಾಸ್ ಆಲ್ರೆಡಿ ಈ ಕೇಸ್ ಸ್ಟ್ರಾಂಗ್ ಆಗಿ ಜುಲೈ 8ರಿಂದ ಸ್ಟಾರ್ಟ್ ಆಗಿ ನಿಮಗೆ ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಒಂದು ಅಂತಿಮ ಏನು ಸೊಲ್ಯೂಷನ್ ಇದೆ ಅದು ಬರ್ತಾನೆ ಇಲ್ಲ. ಅಟ್ಲೀಸ್ಟ್ ನಾಳೆನಾದ್ರೂ ಈ ಕೇಸ್ಗೆ ಫೈನಲ್ ವರ್ಡಿಕ್ಟ್ ಬರುತ್ತೆ, ಜಡ್ಜಸ್ಗಳು ಏನಾದರೂ ಒಂದು ತೀರ್ಮಾನನ ಮಾಡ್ತಾರೆ ವಿದ್ಯಾರ್ಥಿಗಳ ಪರವಾಗಿ ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ ಕೂಡ. ನೋಡೋಣ, ನಾನು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಿ ನೀಟ್ ಎಕ್ಸಾಮ್ ಮತ್ತೊಂದ್ಸಲ ಕಂಡಕ್ಟ್ ಮಾಡಬೇಕಾ ಬೇಡವಾ ಇದ್ರ ಬಗ್ಗೆ ಏನು ಹೇಳ್ತಾರೆ ಅದ್ರ ಮೇಲಂತೂ ಎಲ್ಲರೂ ಕಾಯ್ತಾ ಕೂತಿದ್ದಾರೆ ಏನು ಬರುತ್ತೆ ಆ ಒಂದು ನ್ಯೂಸ್ ಅಂತ ಹೇಳಿ. ನೋಡೋಣ. ಆ್ಯಂಡ್ ಇಷ್ಟೆಲ್ಲ ನಡೀತಾ ಇರೋದ್ರ ಮಧ್ಯೆ ಒಂದು ಸ್ಪೆಷಲ್ ಅಪ್ಡೇಟ್ ಬರ್ತಾ ಇದೆ ನೀಟ್ ಎಕ್ಸಾಮಿನೇಷನ್ ಬಗ್ಗೆ. ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದು ಈ ವರ್ಷಕ್ಕಲ್ಲ, ಮುಂದಿನ ವರ್ಷ 2025 ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಒಂದು ಸ್ಪೆಷಲ್ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಲ್ವಾ ಅವರೆಲ್ಲ ಖಂಡಿತವಾಗ್ಲೂ ಈ ಒಂದು ನ್ಯೂಸನ್ನು ಕೇಳಿಸ್ಕೊಳ್ಳೇಬೇಕಾಗತ್ತೆ. ಸೊ ಸ್ಟಾರ್ಟ್ ಮಾಡಬೇಡ. ಸ್ಕ್ರೀನ್ ಮೇಲೆ ನೀವೇ ನೋಡ್ತಾ ಇದ್ದೀರಾ, ಗವರ್ನಮೆಂಟ್ ಕನ್ಸಿಡರಿಂಗ್ ಹೋಲ್ಡಿಂಗ್ 2 ಟೈರ್ ನೀಟ್ UG ವಿತ್ ಡ್ಯುಯಲ್ ಆರ್ಗನೈಸರ್ಸ್. ಅಂದರೆ ನೀಟ್ ಎಕ್ಸಾಮಿನೇಷನ್ನ 2 ಹಂತದಲ್ಲಿ ನಡೆಸೋದಕ್ಕೆ ಗವರ್ನಮೆಂಟ್ ಚಿಂತನೆಯನ್ನ ಮಾಡ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 2 ಫೇಸಾ, ಹೇಗೆ ವರ್ಕ್ ಆಗುತ್ತೆ ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಅಪ್ಡೇಟ್ ಇದ್ರೂ ಕೂಡ ಅದನ್ನು ಕ್ವಿಕ್ ಆಗಿ ನಿಮ್ಮ ಬಳಿ ತಲುಪಿಸುವಂಥ ಕೆಲಸನ ನಾವು ಮಾಡ್ತಾನೆ ಇರ್ತೀವಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಬೇರೆಯವರಿಗೆ. ನಿಮ್ಮ ರೆಸ್ಪಾನ್ಸ್ ಬೇಕೇ ಬೇಕು. ನಾನು ಇಷ್ಟೊಂದು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ, ಅಪ್ಡೇಟ್ಸ್ಗಳನ್ನ ತಿಳಿಸ್ತಾ ಇರ್ತೀನಿ. ಬಟ್ ನೀವು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಯಾವ ಥರನಾದರೂ ರೆಸ್ಪಾಂಡ್ ಮಾಡಿ, ಲೈಕ್ ಆದರೂ ಕೊಡಿ, ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡಿ, ನಿಮ್ಮ ಡೌಟ್ಸ್ಗಳು ಏನೇನಿದೆ ಕೇಳಿ. ಕಳೆದ 3-4 ವಿಡಿಯೋಗಳಿಂದ ರಿಪ್ಲೈ ಮಾಡೋದಕ್ಕೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ರೆಸ್ಪಾನ್ಸನ್ನು ತಿಳಿಸಿ. ಸ್ಟಾರ್ಟ್ ಮಾಡೋದಾದರೆ, ನೀವು ಹೇಳಿದ್ದೀನಿ ಇವಾಗ ಆಲ್ರೆಡಿ ನೀಟ್ ಎಕ್ಸಾಮಿನೇಷನ್ 2 ಫೇಸಲ್ಲಿ ನಡೆಸೋದಕ್ಕೆ ಮುಂದಿನ ವರ್ಷ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ. ಈ 2 ಫೇಸ್ ಹೇಗಿರುತ್ತೆ ಅಂತ ಅಂದರೆ UPSC ಮಾಡ್ಯೂಲ್ ಥರ. UPSC ಬಗ್ಗೆ ನಿಮಗೆ ಆಲ್ರೆಡಿ ಜನರಲ್ ಆಗಂತೂ ಗೊತ್ತಿರುತ್ತೆ. ಮೈನ್ಸ್ ಅಂತ ಇರುತ್ತೆ, ಹಾಗೆ ಪ್ರಿಲಿಮ್ಸ್ ಅಂತ ಇರುತ್ತೆ. ಮೊದಲು ಪ್ರಿಲಿಮ್ಸ್ ಅನ್ನು ಬರೀತೀರಾ UPSCಯಲ್ಲಿ, ಅದಾದ್ಮೇಲೆ ಮೈನ್ಸ್ ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಅವರೆಲ್ಲ ಡೈರೆಕ್ಟ್ ಆಗಿ ಮೈನ್ಸಿಗೆ ಹೋಗ್ತಾರೆ. ಮೈನ್ಸ್ ಅಲ್ಲಿ ಕ್ವಾಲಿಫೈ ಆದರೆ ಡೈರೆಕ್ಟ್ ಅವರಿಗೆ ಇಂಟರ್ವ್ಯೂ ಇರುತ್ತೆ. ಬಟ್ ಇಲ್ಲಿ ನೀಟ್ ಆಗಿರೋದ್ರಿಂದ ಇಂಟರ್ವ್ಯೂ ಇರೋದಿಲ್ಲ. ಸೊ ಏನು 2 ಫೇಸಲ್ಲಿ ನಡೀತಾ ಇದೆಯಲ್ವಾ, ಇದು ಹೇಗಿರುತ್ತೆ ಅಂತ ಅಂದರೆ, ಮೊದಲನೇ ಫೇಸ್ ಪ್ರಿಲಿಮ್ಸ್. ಈ ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರೋರು ಯಾರು? NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇಲ್ಲಿವರೆಗೂ ಏನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ ಅವರೇ ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಪ್ರಿಲಿಮ್ಸ್ ಎಕ್ಸಾಮ್ ಬಂದು ನಿಮಗೆ ಪೇಪರ್ ಆ್ಯಂಡ್ ಪೆನ್ ಮೋಡಲ್ ಇರುತ್ತೆ. ಆಯಿತಾ, ನೀವು OMR ಶೀಟ್ನ ಇಸ್ಕೊಂತೀರಾ, ಅಲ್ಲೇ ಟಿಕ್ ಮಾಡ್ತೀರಾ, ಅದ್ರ ಮೂಲಕನೇ ಕ್ಯಾಲ್ಕುಲೇಷನ್ ಆಗುವಂಥದ್ದು. ಸೇಮ್ ನೀಟ್ ಎಕ್ಸಾಮಿನೇಷನ್ 2019ರಿಂದ ಇಲ್ಲಿವರೆಗೂ ಹೇಗೆ ನಡ್ಕೊಂಡು ಬರ್ತಾ ಇದೆಯಲ್ಲ ಅದು ಹಾಗೇ ಇರುತ್ತೆ NTA ಅವರ ಕಡೆಯಿಂದ. ಆದರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರಲ್ವಾ, ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಅಥವಾ ಅದಕ್ಕೊಂದು ಮಾರ್ಕ್ಸನ್ನು ಸೆಟ್ ಮಾಡ್ತಾರೆ. ಈಗ ಇರುವಂಥ ಕ್ವಾಲಿಫೈಯಿಂಗ್ ಅಲ್ಲ. ಇವಾಗ ನೀವು ನೋಡ್ಬೋದು, ನೀಟ್ ರಿಸಲ್ಟ್ಸ್ ಬಂದ ಮೇಲೆ ಅಲ್ಲಿ ಕೆಳಗಡೆ PDF ಅಲ್ಲಿ ಅವರೇ ಕೊಟ್ಟಿರ್ತಾರೆ. 140 ಬಂದರೆ, 145 ಬಂದರೆ ನೀವು ಕ್ವಾಲಿಫೈ ಆಗಿದ್ದೀರಾ. ದೇಶದ ಯಾವುದೇ ಮೆಡಿಕಲ್ ಕಾಲೇಜಸ್ನ ಎಷ್ಟೇ ದುಡ್ಡು ಬೇಕಾದರೂ ನೀವು ಕೊಟ್ಟು ತಗೋಬೋದು. ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ಸ್ಗಳಲ್ಲೂ ಬೇಕಾದರೂ ನೀವು ಸ್ಟಡಿ ಮಾಡ್ಬೋದು ಅಂತೇಳಿ. ಆ್ಯಂಡ್ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂತು ಅಂದರೆ ನೀವು ಮ್ಯಾನೇಜ್ಮೆಂಟಲ್ಲೂ ಓದೋಕ್ಕಾಗೋದಿಲ್ಲ ಅಂತೇಳಿ ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಬಿಟ್ಟಿರ್ತಾರೆ. ಆದರೆ ಮುಂದಿನ ವರ್ಷದಿಂದ ಏನು 2 ಫೇಸ್ ಆಯಿತು ಎಕ್ಸಾಮಿನೇಷನ್ ಅಂತ ಅಂದರೆ, ನಿಮಗೆ 140 ಇಡಲ್ಲ, ಇನ್ನೂ ಜಾಸ್ತಿ ಸೆಟ್ ಆಗುತ್ತೆ. ಅಂದರೆ ಪ್ರಿಲಿಮ್ಸಲ್ಲಿ ಒಂದಷ್ಟು ಜನ ಕ್ವಾಲಿಫೈ ಆಗಬೇಕು, ಒಂದಷ್ಟು ಜನ ರೂಲ್ ಔಟ್ ಆಗಬೇಕು. ಸೊ ಪ್ರಿಲಿಮ್ಸಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ, ಕ್ವಾಲಿಫೈ ಆದಮೇಲೆ ಅವ್ರು ಹೋಗುವಂಥದ್ದಲ್ಲಿ ನೀಟ್ ಮೈನ್ಸ್ ಎಕ್ಸಾಮಿಗೆ. ಮೈನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರೋ ಯಾರು ಗೊತ್ತಾ ಇಲ್ಲಿ? CBSE ಅಥವಾ ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ಸ್, ಆರೆಲ್ಸ್ ನಿಮಗೆ ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅವ್ರು ಬೇಕಾದರೂ ಕಂಡಕ್ಟ್ ಮಾಡ್ಬೋದು. ಸೊ ಮೈನ್ಸ್ ಎಕ್ಸಾಮ್ ಇಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆಯಿತಾ, CBSE ಅವರಂತೂ ಇಷ್ಟು ಈಸಿಯಾಗಂತೂ ಕೊಡಲ್ಲ. NTA ಅವರಷ್ಟು ಕೇರ್ಲೆಸ್ ಆಗಂತೂ ಅವ್ರ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡೋದಿಲ್ಲ. ನನಗಂತೂ ಅರ್ಥ ಆಗಲಿಲ್ಲ ಯಾಕೆ ಈ ಒಂದು NTA ಸಪ್ರೇಟ್ ಮಾಡಿ ನೀಟ್ ಎಕ್ಸಾಮಿನೇಷನ್ ಅವ್ರಿಗೆ ಕೊಟ್ಟರು ಅಂತ ಹೇಳಿ. ಮುಂಚೆ CBSE ಬಹಳ ಚೆನ್ನಾಗಿ ನಡೆಸ್ತಾ ಇತ್ತು. ನೀವು 2018, 17, 16 ಆ ಪೇಪರ್ಗಳನ್ನ ತೆಗೆದು ನೋಡಿ, ನಿಮಗೆ ಅರ್ಥ ಆಗುತ್ತೆ ಆ ಕ್ವಾಲಿಟಿ ಆಫ್ ಎಕ್ಸಾಮಿನೇಷನ್ ಹೇಗಿತ್ತು ಅಂತೇಳಿ. ಬಟ್ ಇವಾಗ ನೋಡಿದ್ರೆ ಆ ಕ್ವಾಲಿಟಿ ಆಫ್ ಎಕ್ಸಾಮಿನೇಷನು ಸರಿ ಇಲ್ಲ. ಆ್ಯಂಡ್ ಇವಾಗ ನೋಡಿದ್ರೆ ಈ ಥರ ಪೇಪರ್ ಲೀಕು, ಅಲ್ಲಿ ನೋಡಿದ್ರೆ ಪೇಪರ್ನ ಮಾಸ್ ಕಾಪಿ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಈ ರೀತಿ ಎಲ್ಲ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಿಂತಿದೆ. ಈಗ ನೀಟ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಆ ಕ್ವೆಶನ್ ಕೂಡ ಬಂದು ನಿಂತ್ಕೊಂಡಿದೆ. ಬಟ್ CBSEಯಲ್ಲಿ ಹಾಗಾಗ್ತಿರ್ಲಿಲ್ಲ. ಕ್ವಾಲಿಟಿ ಆಫ್ ಎಕ್ಸಾಮಿನೇಷನ್ ವಾಸ್ ರಿಯಲಿ ನೈಸ್. ನಾನೇ ಎಕ್ಸಾಮಿನೇಷನ್ ಬರ್ದಿದ್ದೆ 2018ರಲ್ಲಿ. ಸೊ ಇಟ್ ವಾಸ್ ವೆರಿ ಗುಡ್ ಪೇಪರ್. ಆಯಿತಾ, ಇಲ್ಲಿ ಈಗ ಅವರೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೈನ್ಸ್ ಎಕ್ಸಾಮ್ ಯಾವಾಗ ಅಂತ ಅಂದರೆ, ನಿಮಗೆ ನೋಡ್ಬೋದು ಮೈನ್ಸ್ ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿ ಮಾಡ್ತಾ ಇದ್ದಾರೆ. ಅಂದರೆ ಇದು ಕನ್ಫರ್ಮ್ ಆಗಿ ಮುಂದಿನ ವರ್ಷ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಇನ್ನೂ ಚಿಂತನೆ ನಡೆಸ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಇದು ಮುಂದಿನ ವರ್ಷ ಬೇಕಾದರೂ ಜಾರಿಗೆ ಬರ್ಬೋದು, ಅಥವಾ ಅದ್ರ ಮುಂದಿನ ವರ್ಷ ಬೇಕಾದರೂ ಜಾರಿಗೆ ಬರಬಹುದು. ಚಿಂತನೆ ನಡೆಸ್ತಾ ಇದ್ದಾರೆ ಅಂದರೆ ಮಾಡೇ ಮಾಡ್ತಾರೆ. ಯಾಕಂದರೆ ನಿಮಗೆ ಗೊತ್ತಿರಬಹುದು, ಈಗ ಆಲ್ರೆಡಿ ಈ ವರ್ಷ ನೀವು ನೋಡಿದ್ರೆ 24 ಲಕ್ಷ ಜನ ವಿದ್ಯಾರ್ಥಿಗಳು, ಆಲ್ಮೋಸ್ಟ್ 24 ಲಕ್ಷ ಜನ ಎಕ್ಸಾಮನ್ನು ಬರೆದಿದ್ದಾರೆ, ನೀಟ್ ಎಕ್ಸಾಮನ್ನು. ಇನ್ನು ಅದೇ ಮುಂದಿನ ವರ್ಷಕ್ಕೆ ನೀವು ಹೋದರೆ ಅರೌಂಡ್ 1-2 ಲಕ್ಷ ಸ್ಟೂಡೆಂಟ್ಸ್ ಅಂತೂ ಜಾಸ್ತಿ ಆಗೇ ಆಗ್ತಾರೆ. 25 ಲಕ್ಷ ದಾಟ್ ಹೋಗುತ್ತೆ. ಇಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಎಕ್ಸಾಮಿನೇಷನ್ನ ಮಾಡಿ, ಅದು NTA ಅವರು ಕೊಡುವಂಥ ಪೇಪರ್ ಕ್ವಾಲಿಟಿಯಲ್ಲಿ ಈಗ ನೋಡ್ಬೋದು 700ಕ್ಕಿಂತ ಎಷ್ಟು ಜನ ಮಾರ್ಕ್ಸ್ ತೊಗೊಂಡಿದ್ದಾರೆ ಆಲ್ ಓವರ್ ಈ ವರ್ಷದಲ್ಲಿ ಅಂತ ಅಂದರೆ 2800, 2900 ಜನ ಎಲ್ಲ ತೊಗೊಂಡಿದ್ದಾರೆ 700ಕ್ಕಿಂತ ಹೆಚ್ಚಿನ ಅಂಕಗಳನ್ನು.
ನಮ್ಮ ದೇಶದಲ್ಲಿರುವಂಥ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಗೊತ್ತಾ? ಆಲ್ಮೋಸ್ಟ್ ಅರೌಂಡ್ 60,000 ಸೀಟ್ಸ್ಗಳಿದ್ದಾವೆ. ಈ 60,000 ಸೀಟ್ಸ್ಗಳನ್ನು ಇಷ್ಟೊಂದು ಜನ ಮಾರ್ಕ್ಸ್ ತೆಗೆದಿರಲ್ಲ, ಯಾರಿಗೆ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಾಗತ್ತೆ? ಆ ರ್ಯಾಂಕಿಂಗ್ ವೈಸ್ ಬಂದರೂ ಕೂಡ ನಿಮಗೆ 580, 600 ತೆಗೆದ್ರೂ ಸಾಲಲ್ಲ. ಕರ್ನಾಟಕ ಸ್ಟೇಟ್ ಬಂತು ಅಂದರೆ ನೀವು 580 ಬೇಕೇ ಬೇಕು, ಮಿನಿಮಮ್ 580 ಬೇಕು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ. ಅಟ್ಲೀಸ್ಟ್ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ನೀವು ಸೀಟ್ ತೊಗೋಬೇಕು ಅಂತಿದ್ರೆ ಮಿನಿಮಮ್ 580 ಇರಲೇಬೇಕು. ಅದಕ್ಕಿಂತ ಕಡಿಮೆ ಸಾಧ್ಯನೇ ಇಲ್ಲ. ನಿಮ್ದೇನಾದರೂ ರಿಸರ್ವೇಷನ್ ಇರಬೇಕು, ಇಲ್ಲ ಇದು ಕಟ್ ಆಫ್ ಇರಬೇಕು. ಅಂದರೆ ನಿಮ್ಮ ಕ್ಯಾಟಗರಿ ಆಗಿರಬೇಕು, ರಿಸರ್ವೇಷನ್ ಇರಬೇಕು, ಇಲ್ಲ ಸ್ಪೆಷಲ್ ಕೋಟಾ, ಸ್ಪೋರ್ಟ್ಸ್ ಕೋಟಾ, NCC ಈ ರೀತಿ ಇರಬೇಕು. ಬಟ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಮಿನಿಮಮ್ 580 ಇರಲೇಬೇಕು ಒಂದು ಗೌರ್ಮೆಂಟ್ ಸೀಟನ್ನು ತಗೊಳ್ಳೋದಕ್ಕೆ. ಇಷ್ಟೆಲ್ಲ ಇದೆ. ಈ ಕಟ್ ಆಫ್ ಬಗ್ಗೆ ಮುಂದೆ ಮಾತಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾಳೆ ಏನು ಡಿಸಿಷನ್ ಬರುತ್ತೆ ಕೋರ್ಟಿಂದ ಅದನ್ನು ನೋಡಿಕೊಂಡು ಮುಂದೆ ಕಟ್ ಆಫ್ ಬಗ್ಗೆ ಮಾತಾಡ್ತೀನಿ. ಬಟ್ ಈಗ ಇರುವಂಥದ್ದು ಇಷ್ಟೆಲ್ಲ ಪಾಸಿಬಿಲಿಟಿನ ಕಟ್ ಡೌನ್ ಮಾಡೋದಕ್ಕೇ ಆ ಒಂದು ಫಿಲ್ಟರ್ ಔಟ್ ಮಾಡಿ ಒಂದು ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ಗಳನ್ನು ಮೆಡಿಕಲ್ ಸೀಟ್ಸ್ಗಳಿಗೆ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಈ ಒಂದು ಚಿಂತನೆಯನ್ನು ಮಾಡ್ತಿರಬಹುದು. ಮೇ ಬಿ ಅದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ, ಇಷ್ಟೊಂದು ಜನ ವಿದ್ಯಾರ್ಥಿಗಳಾಗೋದ್ರಲ್ಲ ಎಕ್ಸಾಮಿನೇಷನ್ಗೆ ಅಂತೇಳಿ. ಸೊ ಈ ರೀತಿ ಇರುತ್ತೆ. ಪ್ರಿಲಿಮ್ಸ್ ಬಂದು NTA ಕಂಡಕ್ಟ್ ಮಾಡುತ್ತೆ, ಪೇಪರ್ ಆ್ಯಂಡ್ ಪೆನ್ ಮೋಡ್. ಆ್ಯಂಡ್ ಮೈನ್ಸ್ ಬಂದುಬಿಟ್ಟು ನಿಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ಕಂಡಕ್ಟ್ ಮಾಡ್ತಾ ಇಲ್ಲ, ಅದನ್ನು CBSE ಅಥವಾ ಏಮ್ಸ್ ಅಥವಾ ನ್ಯಾಷನಲ್ ಬೋರ್ಡ್ ಆಫ್ ಎಜುಕೇಷನ್ ಇವ್ರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಮೈನ್ಸ್ ಕ್ವಾಲಿಟಿ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಇದೇನಾದರೂ ಅಪ್ಲೈ ಆಯಿತು, ಅಪ್ಲಿಕೇಬಲ್ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಈ ಒಂದು ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಅಂದರೆ ಗ್ಯಾರಂಟಿ ಅದು ಟಫ್ ಆಗೇ ಆಗುತ್ತೆ. ಬಟ್ ಇಟ್ಸ್ ವೆರಿ ಗುಡ್ ಆಯಿತಾ. ಸ್ಟೂಡೆಂಟ್ಸ್ಗಳನ್ನ ಫಿಲ್ಟರ್ ಔಟ್ ಮಾಡೋದಕ್ಕೆ ತುಂಬ ಒಳ್ಳೆ ಇದೊಂದು ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಸೊ ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ, ಮಾಡ್ತಾರಾ ಇಲ್ವಾ ಅಂತೇಳಿ. ಇದಿಷ್ಟು ಅಪ್ಡೇಟ್ ಆಗಿತ್ತು, ನಿಮಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ತಲುಪಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.